ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನಿನ್ನೆ ತಾನೇ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಿದ್ದೇವೆ. ಹಸಿರು ಬೆಂಗಳೂರನ್ನ ಸ್ಥಾಪನೆ ಮಾಡಿದ್ದೇವೆ. ನಿಮ್ಮ ಬೆಂಗಳೂರನ್ನ ಹಸಿರಾಗಿಡಲು ಒಂದು ದೊಡ್ಡ ಕಾರ್ಯಕ್ರಮ ರೂಪಿಸಿದ್ದೇವೆ. 15 ಲಕ್ಷ ಗಿಡಗಳನ್ನು ಒಂದೇ ದಿನ ಹಾಕಿ ಈಗ ತಾನೇ ನಮ್ಮೆಲ್ಲರೂ ಕೂಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೊಟ್ಟಿದ್ದಾರೆ. ಇದು ಹ್ಯಾರಿಸ್ದಾಗಲಿ DK ಶಿವಕುಮಾರ್ದಾಗಲಿ ನಮ್ಮ ಸರ್ಕಾರದ ಸಚಿವರದಲ್ಲ, ಇದು ಈ ಬೆಂಗಳೂರಿನ ಎಲ್ಲ ನಾಗರಿಕರು, ವಿದ್ಯಾರ್ಥಿಗಳು, ಸಂಘಟನೆಗಳು ಮಾಡಿದಂಥ ಒಂದು ದೊಡ್ಡ ಪ್ರಯತ್ನ. ಯಾರ್ಯಾರು ಈ ಪ್ರಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಸರ್ಕಾರದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ನಮ್ಮ ಹಿರಿಯರಂತ ಜಾರ್ಜ್ ಸಾಹೇಬ್ರಿದ್ದಾರೆ. ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರಿದ್ದಾರೆ. ಮತ್ತೊಬ್ಬ ಈ ಭಾಗದ ಶಾಸಕರು ನಮ್ಮ ಮಂತ್ರಿಗಳಂತ ಬೈರತಿ ಸುರೇಶ್ ಅವರಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಶಾಸಕ ಮಿತ್ರರಂತ ಹ್ಯಾರಿಸ್ ರವರಿದ್ದಾರೆ. ನಮ್ಮ ನಾಗರಾಜ್ ಇದ್ದಾರೆ, ದಂಡುಪಾಳ್ಯದ ನಾಗರಾಜ್. ನಮ್ಮ GBA ಕಮಿಷನರ್ ಇದ್ದಾರೆ, ಮಹೇಶ್ವರ ರಾವ್ ಅವರು. GBA ಕಮಿಷನರ್ ಲೋಗೋ ಜೊತೆಲಿ ಕೆಂಪೇಗೌಡರು ಕೂಡ ಇದ್ದಾರೆ ಅನ್ನೋದು ತಾವೆಲ್ಲ ಗಮನದಲ್ಲೇ ನೋಡಿದಿರೋ ಏನೋ ಗೊತ್ತಿಲ್ಲ. ಹೊಸ ಲೋಗೋ, GBA ಲೋಗೋ, ಏನೊಂದು ಪಿಲ್ಲರ್ ಇದೆ ನಮ್ಮ ಕೆಂಪೇಗೌಡರು ಪಿಲ್ಲರು, ಆ ಪಿಲ್ಲರ್ ಹಿಂದೆ ಕೆಂಪೇಗೌಡರನ್ನು ಕೂಡ ನಾವು ಅಚ್ಚಾಗಿ ಶಾಶ್ವತವಾಗಿ ಉಳಿಲಿ ಅಂತೇಳಿ ಇಟ್ಟಿದ್ದೇವೆ. ಮತ್ತು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿ ಈ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಂತ ಋತ್ವಿಕ್ ಸಂಸ್ಥೆಯವರೆಲ್ಲ ಕೂಡ ಇಲ್ಲಿದ್ದಾರೆ. ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ, BDA ಮಣಿವಣ್ಣನ್ ಇದ್ದಾರೆ, ಇನ್ನೆಲ್ಲ ನೀವೆಲ್ಲ ನಾಯಕರುಗಳಲ್ಲಿ ಇದ್ದೀರಿ. ನಿನ್ನೆ ತಾನೇ ದೊಡ್ಡ ಕಾರ್ಯಕ್ರಮ ಮಾಡಿದ್ದೇವೆ, ಇದನ್ನ ಲೇಟ್ ಮಾಡೋದು ಬೇಡ ಅಂತೇಳಿ ಅವರು ಒಳ್ಳೆ ಮುಹೂರ್ತ ಇದೆ, ಇವತ್ತು ಭಾನುವಾರ ಮಾಡಬೇಕು. ಭಾನುವಾರ ಅಂದರೆ ಸೂರ್ಯ ಭಾನು ಇವೆರಡು ಕೂಡ ಬೆಂಗಳೂರು ನಗರಕ್ಕೆ ಈ ಸೂರ್ಯ ಹೆಚ್ಚಿಗೆ ಆಗಿ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಈ ಭಾನುವಾರನ ಅವರು ಬಹಳ ಶುಭ ಮುಹೂರ್ತದಲ್ಲಿ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರು. ಇನ್ನೊಂದು 2-3 ದಿನ ಆಗಲಿ ಅಂತಿದ್ದೆ. ಇಲ್ಲ ಸರ್, ಈ ದಿನ ದಯವಿಟ್ಟು ಪೂಜೆ ಮಾಡ್ತೇವೆ ಅಂತೇಳಿ ಅವ್ರದ್ದೇ ಆದಂಥ ನಂಬಿಕೆ ಮೇಲೆ ಇಟ್ಟಿದ್ದಾರೆ. ನಾನು ಆಯಿತು ಅಂತೇಳಿ ಅದಕ್ಕೆ ಸಮ್ಮತಿಯನ್ನು ಕೊಟ್ಟು ಇವತ್ತು ಬೆಳಗ್ಗೆ ಪೋಲಿಯೋ ಕಾರ್ಯಕ್ರಮದಲ್ಲಿದ್ದೆ. ನನ್ನ ಮನೆಯಲ್ಲೇ ಪೋಲಿಯೋ ಶುರು ಮಾಡಿದ್ರು ನಮ್ಮ ಖಾದರ್ ಸಾಹೇಬರು. ಅಲ್ಲೇ ಮುಗಿಸಿ ಇಲ್ಲಿಗೆ ಬಂದು ಈ ಪವಿತ್ರವಾದಂಥ ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದೇನೆ. ಯಾಕೆ ಈ ಕಾರಿಡಾರ್, ಇದು ನಿಮಗೆಲ್ಲ ಆಶ್ಚರ್ಯ ಇರ್ಬೋದು. ಈಗಾಗಲೇ ನಾನು ಸುಮಾರು 17 ಕಿಲೋಮೀಟರ್ ಕಾರಿಡಾರನ್ನು ಈಗಾಗಲೇ ಇಲ್ಲಿಂದ ಹಿಡಿದು ಸಿಲ್ಕ್ ಜಂಕ್ಷನ್ವರೆಗೂ ಆಗುವಂಥದ್ದು ಒಂದು ದೊಡ್ಡ ಟನಲನ್ನು ಈಗಾಗಲೇ ಪ್ರಸ್ತಾವನೆ ಮಾಡಿ ಕ್ಯಾಬಿನೆಟ್ಗೆ ಈಗ ಬರ್ತಾ ಇದೆ. ಈ ಮಧ್ಯದಲ್ಲಿ ಅದು 3-4 ವರ್ಷ ಆಗ್ತದೆ. ಈ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ BDA ವತಿಯಿಂದ ಸುರೇಶು, ನಾವು, ಕೃಷ್ಣ ಬೈರೇಗೌಡರೆಲ್ಲ ಮಾತಾಡಿಕೊಂಡು ಸ್ವಲ್ಪ ರಿಲೀಫ್ ಕೊಟ್ಟಿದ್ದೇವೆ. ಆದರೆ ಇನ್ನೂ ಒಂದು ದೊಡ್ಡ ರಿಲೀಫ್ ಕೊಡಬೇಕು ಅಂತೇಳಿ ಈ ಏನು ಸುಮಾರು 2ಕ್ಕೂ ಹೆಚ್ಚು ಕಿಲೋಮೀಟರ್ ಈ ಟನಲ್ ಇದೆ, ಕಟ್ ಅಂಡ್ ಕವರ್ ಟನಲ್ ಬೋರಿಂಗ್ ಅಲ್ಲ, ಕಟ್ ಅಂಡ್ ಅಂದರೆ ಇಲ್ಲಿ ನಿಮಗೆಲ್ಲ ಪ್ಲ್ಯಾನ್ ಕಾಣ್ತದೆ. ಇದನ್ನು ಮೇಕ್ರಿ ಸರ್ಕಲ್ವರೆಗೂ ತೆಗೆದುಕೊಂಡೋಗಿ ಇದನ್ನು ಟ್ರಾಫಿಕ್ನ ಬಿಡಬೇಕು. ಯಾಕೆಂದರೆ ಬೆಂಗಳೂರು ಉತ್ತರ ವಿಪರೀತ ಬೆಳೀತಾ ಇದೆ. ಈ ಬೆಂಗಳೂರು ಎಷ್ಟಿದೆಯೋ ಅಷ್ಟೇ ಬೆಂಗಳೂರು ಈ ಹೆಬ್ಬಾಳ್ ಲೇಕಿಂದ ಮುಂದಕ್ಕೂ ಕೂಡ ಬೆಳೀತಾ ಇದೆ. ಅದಕ್ಕೆ ನಾವು ಇದು ಒಂದು ಎಂಟ್ರಿ ಪಾಯಿಂಟ್, ಇದು ಹೆಬ್ಬಾಗಿಲು, ಬೆಂಗಳೂರಿಗೆ ಹೆಬ್ಬಾಗಿಲಾದಂಗೆ ಹೆಬ್ಬಾಳ್ ಸರ್ಕಲ್ ಆಗೋಗಿದೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಬೆಂಗಳೂರು ಒಳಗಡೆ ಹೋಗ್ಬೇಕಾದ್ರೆ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಕಟ್ ಅಂಡ್ ಕವರ್ ಟನಲನ್ನು ಸುಮಾರು 2.2 ಕಿಲೋಮೀಟರ್ ಅಷ್ಟು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಈ ಟನಲ್ ಟೋಲ್ ಫ್ರೀ ಟನಲ್, ಯಾರು ಕೂಡ ಹಣ
ಕೊಡುವಂಥ ಅವಶ್ಯಕತೆ ಇಲ್ಲ ಯಾರು ಕೂಡ. ಇದರ ಜವಾಬ್ದಾರಿಯನ್ನು BD ಅವರೇ ಇದನ್ನ ವಹಿಸ್ಕೊಂಡಿದ್ದಾರೆ, ಅವರೇ ಇದನ್ನ ಮಾಡ್ತಾ ಇದ್ದಾರೆ. ಅವರವರ ಏನೇನು ಸಂಪತ್ತಿತ್ತು, ಏನೇನು ಹಣ ಇತ್ತು ಅದಕ್ಕೆ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ BDA ಮತ್ತು ಚೇರ್ಮನ್ರು ಮತ್ತು ಅವರೆಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಜನ ಕೆಲಸ ಇಲ್ಲದೆ ಹೋದವರು ಟೀಕೆಗಳು ಮಾಡ್ತಾರೆ. ಮೊನ್ನೆ ನಾನು ತುಂಗಭದ್ರೆಗೆ ಹೋಗಿದ್ದೆ, ತಾವೆಲ್ಲ ಗಮನಿಸಿದ್ದೀರಿ. ನಾನು ಆ ಗೇಟ್ 19ನೇ ಗೇಟ್ ಬಿದ್ದೋದಾಗ ಏನು ಮಾತಾಡಿದ್ದು ವಿರೋಧ ಪಾರ್ಟಿಯವರು, ಟೀಕೆ ಮಾಡಿದ್ದು. ತಕ್ಷಣ ಹೋಗಿ ಬರೀ ಒಂದು 10 ದಿನದಲ್ಲೇ ಒಂದು ಗೇಟ್ನೇ ಬದಲಾವಣೆ ಮಾಡಿದೆ. ಆವತ್ತೇ ತೀರ್ಮಾನ ಮಾಡಿದೆ 19 ಗೇಟ್ಗಳನ್ನು ಕೂಡ ಬದಲಾಯಿಸಬೇಕು ಅಂತ. ಇಡೀ ರಾಜ್ಯದ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಿಸೋಕ್ಕೆ ಒಂದು ಅಧ್ಯಾಯ ತಂಡ ಮಾಡಿದ್ದೇನೆ. ಸುಮಾರು 6-7 ತಿಂಗಳಲ್ಲೇ ಎಲ್ಲ ತೀರ್ಮಾನ ಮಾಡಿ ಒಂದು ವರ್ಷದೊಳಗಡೆ ಎಲ್ಲ ಗೇಟ್ಗಳ ಬದಲಾವಣೆ ಮಾಡಿ ಈ ದೇಶದ ಇರಿಗೇಷನ್ ವ್ಯವಸ್ಥೆಯಲ್ಲಿ ಇಂದಿರಾ ಗಾಂಧಿಯವರು ಮತ್ತು ತಮಿಳುನಾಡಿಗೆ ನೀರು ಕೊಡುವಂಥ ಸಂದರ್ಭದಲ್ಲಿ MGR ಅವ್ರ ಕಾಲದಲ್ಲಿ 3 ರಾಜ್ಯದ ಮುಖ್ಯಮಂತ್ರಿಗಳು ಕರೆಸಿ ಒಂದು ಮೀಟಿಂಗ್ ಮಾಡಿಸಿದ್ರಂತೆ 5 TMC ನೀರಿಗೋಸ್ಕರ. ನಾನು ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಮಾತಾಡಿ, ತೆಲಂಗಾಣ ಚೀಫ್ ಮಿನಿಸ್ಟರ್ ಮಾತಾಡಿ, ಸೆಂಟ್ರಲ್ ಮಿನಿಸ್ಟರ್ CR ಪಾಟೀಲ್ ಹತ್ರ ಸೇರಿ ತುಂಗಭದ್ರದಲ್ಲಿ 3 ಜನ ಚೀಫ್ ಮಿನಿಸ್ಟರ್ಗಳನ್ನ ಸೇರಿಸಿ ನಮ್ಮ ರಾಜ್ಯದ ರೈತರನ್ನ ಕಾಪಾಡಲಿಕ್ಕೆ ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ, ರಾಜಕೀಯದ ಭಿನ್ನಾಭಿಪ್ರಾಯ ಇರಲಿ, ಒಗ್ಗಟ್ಟಾಗಿ ಗೋದಾವರಿಯಿಂದ ಕಾವೇರಿವರೆಗೂ ಲಿಂಕ್ ಮಾಡಿ ಆ ಪ್ರಾಜೆಕ್ಟ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿ ಅಲ್ಲಿ 33 TMC ನೀರನ್ನ ಏನು ಹೂಳಾಗಿ ತುಂಬಿದೆ ಅದಕ್ಕೂ ಕೂಡ ಒಂದು ಹೊಸ ಒಂದು ಮಾದರಿ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಹಿಂಗೆ ಟೀಕೆಗಳೆಲ್ಲ ಸತ್ತೋಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಹಂಗೆ ಟೀಕೆಗಳೆಲ್ಲ ಕೂಡ ಇವತ್ತು ಯಾರು ವಿರೋಧ ಪಾರ್ಟಿಯವರು ಸೇರಿ ಮಾಡ್ತಾ ಇದ್ದಾರೆ ಅವೆಲ್ಲ ಸಾಯ್ತವೆ. ಕಸ ನಿಮ್ಮ ಕಸ ನಮ್ಮ ಕಸ. 1,40,00,000 ಜನ ಬೆಂಗಳೂರು ನಗರದಲ್ಲಿ ಇದ್ದಾರೆ, 1,35,00,000 ಜನ ವಾಹನಗಳಿದೆ. ಈ ಕಸನ ಎತ್ತಾಕಕ್ಕೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರಾ? ಒಂದು ಚೂರು? ನಾನು ಮುಖ್ಯಮಂತ್ರಿ ಆದ ತಕ್ಷಣ ವಸ್ತ್ರಲ್ಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರ ಪಾಪ ಅವ್ರು ಹೇಳ್ತಾರೆ 10,000 ಕೋಟಿ ರೂಪಾಯಿ ಲಂಚ ಹೊಡೆದ್ಬಿಟ್ಟಂತೆ. ನಾನು 10,000 ಕೋಟಿ ರೂಪಾಯಿ ಇನ್ನ ಟೆಂಡರ್ ಆಗಿಲ್ಲ, ಟೆಂಡರ್ ಆಗಿ ಯಾವ ರೂಪದಲ್ಲಿದೆ ಅಂತ ಇಲ್ಲ. ಇಡೀ ಆ ಮಿಷನರಿ ಎಲ್ಲ ಹಾಕಕ್ಕೆ ಬರೀ ಒಂದು 4-5 ಸಾವಿರ ಕೋಟಿ ಇರೋದು, 10 ಲಕ್ಷ ಕೋಟಿ ರೂಪಾಯಿ ಲಂಚ ಹೊಡೆದ್ಬಿಟ್ಟಿದ್ದೀನಿ ಅಂತೇಳಿ ಟೀಕೆ ಮಾಡಿದ್ರು. ಬಹಳ ಸಂತೋಷ. 10 ಲಕ್ಷ ಹೊಡಿಬೇಕಾದ್ರೆ ಇಂಥದ್ದು ಶೆಡ್ಗಳು ಒಂದು 100 ಕೋಟಿ, ಒಂದು 20 ಶೆಡ್ ಬೇಕೇನೋ, 10 ಕೋಟಿ ದುಡ್ಡು ಮಡಗಬೇಕಾರೆ. ಇರ್ಲಿ, ಅವ್ರು ಟೀಕೆ ಮಾಡ್ತಾರೆ. ಅವ್ರು ಟೀಕೆ ಮಾಡಿದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕು. ಟೀಕೆಗಳನ್ನು ನಾನು ಸ್ವಾಗತ ಮಾಡ್ತೇನೆ, ಹೋರಾಟಗಳನ್ನು ಸ್ವಾಗತ ಮಾಡ್ತೇನೆ. ಅದೇ ನಮಗೆ ಒಳ್ಳೆ ರೀತಿ ಮಾರ್ಗದರ್ಶನದಲ್ಲಿ ನಡಿಲಿಕ್ಕೆ ಹುಮ್ಮಸ್ಸಾಗಿ ಜನರ ಬದುಕಿನಲ್ಲಿ ಉಳ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕೃಷ್ಣ ಬೈರೇಗೌಡರು ಹೇಳ್ದಂಗೆ, ನಮ್ಮ ಹ್ಯಾರಿಸ್ ಹೇಳ್ದಂಗೆ ಮುಂದಿನ 50 ವರ್ಷಕ್ಕೆ ಬೆಂಗಳೂರು, ನಾನು UD ಮಿನಿಸ್ಟರ್ ಆಗಿದ್ದಾಗ ಈ ಹೆಬ್ಬಾಳಿಂದ ಮೇಲಕ್ಕೆ ನೀರು ಕೊಡೋಕ್ಕೇನೆ ಪ್ರಾಯ್ಬಿಟ್ ಮಾಡಿಬಿಟ್ಟಿದ್ದು. ಈ ಗಾಡ್ರೇಜ್ ಬಿಲ್ಡಿಂಗ್ ಕಟ್ಬಿಟ್ಟಿದ್ರು, ಅಷ್ಟೊತ್ತಿಗೆ ಅವ್ರಿಗೂ ನೀರು ಪರ್ಮಿಷನ್ ಕೊಟ್ಟಿರಲಿಲ್ಲ. ಆಮೇಲೆ ಮುಂದಕ್ಕೆ ವಿಧಿ ಇಲ್ಲದೆ ನೀರು ಕೊಟ್ಟು ಇವತ್ತು ಮೇಕೆದಾಟು ಯೋಜನೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅವರು ನಮ್ಮ ನೀರು ನಮ್ಮ ಹಕ್ಕು, ಕರ್ನಾಟಕದ ನೀರು ಕರ್ನಾಟಕದ ಹಕ್ಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅವರು ಕೂಡ ನಮಗೆ ಗೌರವನ ಕೊಟ್ಟು ಆದೇಶವನ್ನು ಕೊಟ್ಟಿದ್ದಾರೆ. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ನೀರು ನೀವೆಲ್ಲ ಬಂದು ಹೆಜ್ಜೆ ಹಾಕಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಸಂಗಮದಿಂದ ಬೆಂಗಳೂರುಗಳು ಕೂಡ ಬಂದು ಹೆಜ್ಜೆ ಹಾಕಿದ್ರಿ. ಆ ಹೆಜ್ಜೆಗೆ ಇವತ್ತು ಮುಂದಿನ ದಿನದಲ್ಲಿ ಪ್ರತಿಕೂಲ ಎಲ್ಲ ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಟನಲ್ ಎಲ್ಲಿ ಪ್ರಾರಂಭ ಆಗ್ತದೆ, ಇದು ಬೇಕರಿ ಸರ್ಕಲ್ ವರೆಗೂ ಮಧ್ಯಕ್ಕೆ ಹೋಗಿ ಅಲ್ಲಿಂದ ಎಲಿವೇಟೆಡ್ ಕಾರಿಡಾರ್ ಹೋಗ್ತದೆ. ಇನ್ನು ಕೆಲವು ಸಲಹೆಗಳನ್ನು ನಮ್ಮ ಭಾರತಿ ಸುರೇಶ್ ಅವರು ನನಗೆ ಈ ಭಾಗದಲ್ಲಿ ಏನಾಗಬೇಕು ಅಂತ ಕೂಡ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಅದನ್ನು ಕೂಡ ನಾನು ಗಮನದಲ್ಲಿ ಮಾಡ್ತೇನೆ. ಸೊ ಅವಕಾಶ ಸಿಕ್ಕಿದಾಗ ಇಂಥ ಕೆಲಸಗಳನ್ನು ನಾವು ಮಾಡಬೇಕು. ನಾವ್ಯಾರು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಮಾಡಿದಂಥ ಕೆಂಪೇಗೌಡರು ಇವತ್ತಿದ್ದಾರಾ? ಇಲ್ಲ. SF ಕೃಷ್ಣ ಅವರು ಇದ್ದಾರಾ? ಇಲ್ಲ. SF ಕೃಷ್ಣರವರೇ ಇದನ್ನು ಆವತ್ತಿನ ಕಾಲದಲ್ಲಿ ಮಾಡಿದ್ರು? ಇಲ್ಲ. ಆದರೆ ಅವರನ್ನು ನಾವು ನೆನೆಸ್ಕೊಳ್ತಾ ಇದ್ದೇವೆ. ಅದಕ್ಕೆ ನಿನ್ನೆ ಅವರ ಹೆಸರಿನಲ್ಲಿ 10 ಕಿಲೋಮೀಟ್ರು
ಏನು ಒಂದು ರೋಡ್ ಇತ್ತು, ಆ BDA ಹೊಸ ರೋಡನ್ನು ಅವರ ಹೆಸರಲ್ಲಿ ಇಟ್ಟು ಸುಮಾರು 10 ಪಥದ ರಸ್ತೆ. ಈಗ ಅಲ್ಲಿ ನಮ್ಮ ಕೋಗಿಲು ತಾವು ಕ್ರಾಸು, ಅಲ್ಲಿ ಎಕ್ಸಿಬಿಷನ್ ಸೆಂಟ್ರಿಂದ ರೋಡು, ಬಿಸ್ನೆಸ್ ಕಾರಿಡಾರ್ ಅಂತ ಅದಕ್ಕೆ ಹೆಸರಿಟ್ಟಿದ್ದೀನಿ. ಅದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೀನಿ. ಯಾಕೆ 2006ರಲ್ಲೋ 5ರಲ್ಲೋ ನೋಟಿಫೈ ಮಾಡಿದ್ದು ಯಾಕೆ ಮಾಡೋಕ್ಕಾಗಲಿಲ್ಲ? ಆವತ್ತಾಗೋಗಿದ್ರೆ ಬರೀ 2,300 ಕೋಟಿ ರೂಪಾಯಿ 3,000 ಕೋಟಿಗೆ ಆಗ್ತಿತ್ತು. ಇವತ್ತು 26,000 ಕೋಟಿ ರೂಪಾಯಿ ಆಗ್ತಾ ಇದೆ. ಆದರೂ ನಾನು ಧೈರ್ಯ ಮಾಡಿ ರೈತರಿಗೆ ಹೇಳಿ, ಅಲ್ಲಿ ಯಾರೋ ರೈತರು ಇರಲಿಲ್ಲ, ಭಾಳ ಜನ ಜಮೀನನ್ನು, ಸ್ವಲ್ಪ ಜನ ರೈತರಿದ್ದರು, ಅವ್ರು ಒಳ್ಳೆ ಬೆಲೆ ಕೊಟ್ಟು TDR ಕೊಟ್ಟು FIR ಕೊಟ್ಟು ಎಲ್ಲ ಏನೇನು ಬೇಕೋ ಒಳ್ಳೆ ಬೆಲೆ ಕೊಟ್ಬಿಟ್ಟು ಅದನ್ನು ಕೂಡ ಈಗ ಮುಂದುವರಿಸ್ತಾ ಇದ್ದೀವಿ. ಒಟ್ಟು 123 ಕಿಲೋಮೀಟ್ರು ಬೆಂಗಳೂರು ಸುತ್ತಮುತ್ತಲು ಹಿಂಗೆ, ಯಾಕೆಂದರೆ ಬೆಂಗಳೂರಿನ ಡಿಕಂಜೆಸ್ಟ್ ಆಗಬೇಕು. ಟೈಮ್ ಈಸ್ ಮನಿ. ಟನಲ್ ಹೋಗೋರು ಕೆಲವರು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ, ನಿಮ್ಗೇನು ತೊಂದರೆ? ಟೈಮ್ ತಾನೇ ಮುಖ್ಯ, ಬರೀ ಗಾಡಿಗಳಲ್ಲಿ ಇರೋಕ್ಕೆ ಸಾಧ್ಯನಾ? ಅದಕ್ಕೆ ಎಲ್ಲ ಥರದ ತೀರ್ಮಾನಗಳನ್ನು ಕೂಡ ಮಾಡಿದ್ದೇವೆ. ಇಡೋ ಕೆಲಸನ ಮಾಡಬೇಕು. ಸಮಯ ಭಾಳ ಇಂಪಾರ್ಟೆಂಟು. ಏನು ಇರೋ ಬೆಳಗ್ಗೆ 9 ಗಂಟೆ ಮೇಲೆ 5 ಗಂಟೆ 6 ಗಂಟೆ ಒಳಗಡೆ, ಅಷ್ಟರೊಳಗಡೆ ಜನ ಕೆಲಸ ಮಾಡಬೇಕು, ರಾತ್ರಿ ಹೊತ್ತು ಮನೆ ಸೇರ್ಕೋಬೇಕು. ಅದಕ್ಕೆ ನಾವು ಏನು ಸಹಾಯ ಮಾಡಬೇಕು ಇರೋದು ಏನು ಅವಕಾಶ ನಮಗೆ? ಜನರ ಸೇವೆ ಮಾಡಬೇಕು ಅಂತ ಅವಕಾಶನ ಈ ಟೀಕೆ ಮಾಡೋರು ಅವ್ರು ಹೇಳ್ದಂಗೆ ಒಂದು ಕೆಲಸ ಮಾಡಲಿಲ್ಲ. ಒಂದು ಲಾರಿ ಕಸನ ಅದನ್ನು ಸುಡುವಂಥ ಕೆಲಸ ಆಗಲಿ, ಅದರಿಂದ ಇದನ್ನು ಗೊಬ್ಬರ ತಯಾರು ಮಾಡೋವಂಥ ಕೆಲಸ ಆಗಲಿ, ಅದರಿಂದ ಕರೆಂಟ್ ಮಾಡೋಂಥ ಕೆಲಸ ಪಾಪ BJP ಸ್ನೇಹಿತರು, ಅಲ್ಲಿ ಜನತಾದಳದವ್ರ ಸ್ನೇಹಿತರು ಯಾರು ಏನು ಮಾಡಲಿಲ್ಲ. ಟೀಕೆಗಳು ಮಾತ್ರ ಸುರಿತಾರೆ. ಯಾರಿಗೋ ಬೇರೆಯವ್ರನ್ನ ಜಗಿಸ್ದಂಗೆ DK ಶಿವಕುಮಾರ್ನ ಕಾಂಗ್ರೆಸ್ ಸರ್ಕಾರನ ಜಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗಲ್ಲ. ಧರಣಿ ಮಾಡೋರು ಮಾಡಲಿ, ಸ್ಟೇಜ್ ಇಡಲಿ, ಫೋಟೋ ಇಡಲಿ, ಪ್ರತಿಭಟನೆ ಮಾಡಲಿ, ಅವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡ್ರಿ, ಒಳ್ಳೆ ಮಾಡಲಿ. ಒಳ್ಳೆ ಅವರು ಹೇಳಂತ ಮಾರ್ಗದರ್ಶನ ಹೇಳಿದ್ರು ನಾನು ಕೇಳ್ತೀನಿ, ಏನು ತೊಂದರೆ ಇಲ್ಲ. ನಾನೇನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಎಲ್ಲ ಕೂಡ ಅನೇಕ ತೀರ್ಮಾನಗಳನ್ನು ಬೆಂಗಳೂರಲ್ಲಿ 5 ನಗರಗಳನ್ನು ಮಾಡಬೇಕು ಅಂತೇಳಿ ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಇವತ್ತೇನಾದ್ರು ತೀರ್ಮಾನ ಮಾಡಿದ್ದೀನಿ ಅಂದರೆ ನನ್ನ ಒಬ್ಬನೇ ಚಿಂತನೆ ಇಲ್ಲ. ವಿರೋಧ ಪಾರ್ಟಿಯವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಹತ್ರ ಕೂಡ ಮಾತಾಡಿ ಮಾಡಿದ್ದೇನೆ. ಕಸ ವಿಲೇವಾರಿ ಮಾಡ್ಬೇಕಾದ್ರೂ ಕೂಡ ಇವತ್ತು ಏನು ಟೀಕೆ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕೂಡ ಚರ್ಚೆ ಮಾಡಿ ಕೂಡ ತೀರ್ಮಾನ ಮಾಡಿದ್ದೇನೆ. ಇವತ್ತು ಏನು ಬೇರೆ ಬೇರೆ ಟೌನ್ಶಿಪ್ಗಳೇನಿದೆ, ಅವತ್ತು ಯಲಹಂಕ ಟೌನ್ಶಿಪ್ ಆಯಿತು, ಕೆಂಗೇರಿ ಟೌನ್ಶಿಪ್ ಆಯಿತು, ಬೇರೆ ಬೇರೆ ಟೌನ್ಶಿಪ್ ಎಲ್ಲ ಅವರೇ ರೂಪಿಸಿದಂಥ ಯೋಜನೆ. ಈಗ ಅವರೇ ಮಾಡೋಂಥ ಯೋಜನೆಗಳು, ಅಯ್ಯೋ ಇದು DK ಶಿವಕುಮಾರ್ ಮಾಡ್ತವನಲ್ಲ, DK ಶಿವಕುಮಾರ್ ಮಾಡ್ತವನಲ್ಲ ಅಂತ. ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸಂಭಾಷಣೆ ಹೇಳಿದೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿರಂತೆ. ಏನು ಎಲ್ಲ ಟೈಮಲ್ಲೂ ಬೀರ್ಬಲ್ನೇ ಕರಿತಾ ಇದ್ದೀರಲ್ಲ, ನಾವು ಮಂತ್ರಿಗಳಿದ್ದೀವಲ್ಲ ನಮ್ಮನ್ನು ಕೇಳಿ ನೀವು ಅಂತ ಕೇಳ್ತಿರಂತೆ. ಆಯ್ತಪ್ಪ, ಒಂದು ಕೆಲಸ ಮಾಡು, ಒಂದು ಪ್ರಶ್ನೆ ನಿಮಗೆಲ್ಲ ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏನು ಸ್ವಾಮಿ ಹೇಳಿ ಅಂತ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಕೂತಿದ್ರಂತೆ. ಆಯ್ತು ಕಣಯ್ಯ, ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರಂತೆ. ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರು. ಅದಕ್ಕೆಲ್ಲರೂ ಕೇಳಿದಂತೆ ಯಾರು ಅದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಮಿನಿಸ್ಟ್ರುಗಳೆಲ್ಲ ಕೂತಿದ್ರಂತೆ. ಅವರು ನನಗೆ ಗೊತ್ತಾಯಿಲ್ಲ ಸ್ವಾಮಿ ಇಲ್ಲ ಅಂತ ಹೇಳದಂತೆ. ಅದಕ್ಕೆ ಬೀರ್ಬಲ್ ಕೇಳಿದ್ರು, ಹೆಂಗಂತೆ ಸ್ವಾಮಿ ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಕೊಟ್ಟದಕ್ಕೆ ನಿಮ್ಮ ಕೈಯಲ್ಲೆಲ್ಲ ಕೂದಲೆಲ್ಲ ಬಿದೋಗ್ಬಿಟ್ಟಿದೆ ಅಂತ. ಸರಿ, ನಾನು ದಾನ ಕೊಟ್ಟಿದ್ದೀನಿ ನನ್ನ ಕಣೆಯ, ನಿನ್ನ ಕೈಯಲ್ಲೂ ಕೂದಲಿಲ್ವಲ್ಲ ಅಂತಂದ್ರೆ, ನಾನು ಅದನ್ನು ಈಸ್ಕೊಂಡು ನನ್ನ ಕೈಯಲ್ಲಿ ಕೂದಲಿಲ್ಲ ಅಂತ ಅವನು ಹೇಳದಂತೆ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಯಲ್ಲಿ ಕೂದಲೆಲ್ಲ ಉದುರೋಯ್ತು, ನಿನ್ನ ಕೈಯಲ್ಲಿ ಈಸ್ಕೊಂಡೆ, ನಿನ್ನ ಕೈಯಲ್ಲಿ ಕೂದಲು ಸಭಿಕರದೇನಂತ. ಆ ಸಭಿಕರು ನನಗೆ ಸಿಕ್ಲಿಲ್ಲ ಅಂತ ಒಸಕೊಂಡು ಅವರು ಹೊಟ್ಟೆ ಉರಿ ಪಟ್ಕೊಳ್ತಾ ಇರುತ್ತೆ. ಹಂಗೆ ಮಾಡೋ ಟೈಮಲ್ಲಿ ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲಿಲ್ಲ, ಮಾಡೋ ಕೆಲಸದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಮಾಡೋಕ್ಕಾಗಲಿಲ್ಲ. ಜನ 136 ಸೀಟ್ ನಮ್ಗೆ ಕೊಟ್ಟವ್ರೆ. ನಾವು ಈ ಬೆಂಗಳೂರು ಜನತೆ, ರಾಜ್ಯದ ಜನತೆಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಕೈಲಿ ಏನು ಮಾಡಬೇಕೋ ಮಾಡ್ತೀವಿ. ಪರಮಾತ್ಮ ಮತ್ತು ಜನ, ನೀವು ದೇವರು, ನಮಗೆ ಮತದಾರರೇ ದೇವರು. ನಿಮ್ಮ ಸೇವೆ ಮಾಡೋಕ್ಕೆ ನಾವು ಇದ್ದೀವಿ. ಸೊ ಅದಕ್ಕೆ ಮಾಡ್ತೀರಿ. ಯಾಕೆ ನನ್ ಸಿಕ್ಲಿಲ್ಲ ಅಂತ ದಿನ ಇಬ್ರು ಸೇರಿ, ದಳದವರು BJP ಇಬ್ರು ಸೇರಿ ಕೈ ಒಸ್ಕೊಂಡು ಎಲ್ಲ ಡಾಕ್ಟರ್ಗಳನ್ನ ಹುಡಿಕೊಂಡು ಹೋಯ್ತಾ ಇದ್ದಾರೆ. ಇರಲಿ, ನಾವು ಚಿಂತೆ ಮಾಡೋದು ಬೇಡ, ನಾವು ಮುಂದುವರೆಗೆ ಹೋಗೋಣ. ಎಲ್ಲ ನಗ್ತಾವ್ರೆ ನೋಡಿ, ನನಗೂ ಸಿಕ್ಲಿಲ್ಲ, ನಿಮ್ಮ ಕೈಗಳು ನೋಡ್ಕೊಳ್ಳಿ ಕೂದಲಿದೆಯಲ್ಲ ಅಂತ.
ಬಿಡಿ, ಅದು ಮಿಕ್ಕಿದ್ದು ನಾನು ಬೇರೆ ಸುದ್ದಿ ಮಾತಾಡಕ್ಕೆ ಹೋಗುದಿಲ್ಲ. ಬಹಳ ಸಂತೋಷ. ಗಿನ್ನಿಸ್ ರೆಕಾರ್ಡು ಇವತ್ತು ಆಗಿದೆ. ಒಳ್ಳೆ ಕೆಲಸ ಆಗಲಿ. ಇನ್ನು 10 ಯೋಜನೆಗಳು ಮಾಡಿದ್ದೇವೆ. 1,50,00,000 ಯೋಜನೆ ಬೆಂಗಳೂರು ನಗರಕ್ಕೋಸ್ಕರನೇ ಈಗಾಗಲೇ ಮಾಡಿದ್ದೇವೆ. ಕೃಷ್ಣ ಬೈರೇಗೌಡರು ಬಹಳ ಸಮರ್ಥಿದ್ದಾರೆ. ಇವತ್ತೇನು ಅವರ ಮುಂದಾಳತ್ವದಲ್ಲಿ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಸ್ತಿ ಮೌಲ್ಯಗಳನ್ನು, ದಾಖಲೆಗಳನ್ನು, ಆಸ್ತಿಗೆ ಫೋಟೋ ಕೊಟ್ಟು ನಿಮ್ಮ ಫೋಟೋ ಇಟ್ಟು ಅದನ್ನೆಲ್ಲ ಕೂಡ ಪೂರ್ವಜಲ್ಲೂ ಕೂಡ ನಿಮ್ಮ ಅವರ ಆಸ್ತಿಗಳಿಗೆ ನನ್ನ ದಾಖಲೆ ಇದು ಅಂತೇಳಿ ನಮ್ಮ ಭೂ ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, ಅದಕ್ಕೆ ಕೃಷ್ಣ ಬೈರೇಗೌಡರು ಅದಕ್ಕೆ ರೂವಾರಿಗಳು. ಬೆಂಗಳೂರು ನಗರದ ಎಲ್ಲ 30-40 ಲಕ್ಷ ಕುಟುಂಬಗಳ ಆಸ್ತಿಗಳಿಗೆ ಇವತ್ತು ಮುಂದಿನ ದಿನದಲ್ಲಿ ಅವರೆಲ್ಲರೂ ಕೂಡ ಅವರ ದಾಖಲೆಗಳನ್ನು ಕೊಡುವಂಥ ಕೆಲಸ ಕೂಡ ಅವರು ಮಾಡ್ತಾರೆ. ಮುಂದಕ್ಕೂ ಕೂಡ ನಾವೇನು ಹೆಜ್ಜೆ ಹಾಕಿದ್ದೀವಿ ಆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಿಮ್ಮ ಸೇವೆಯನ್ನು ಮಾಡ್ತಾರೆ. ನಿಮ್ಮ ಆಶೀರ್ವಾದ ಒಂದಿರಲಿ, ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಇರಲಿ. ನಮಗಿನ್ನ ಸ್ಫೂರ್ತಿ ನೀವು ಕೊಡಿ. ಇಷ್ಟು ಮಾತ್ರ ಹೇಳಿ ಇವತ್ತು ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಅಧಿಕಾರಿಗಳಿಗೆ, ಹಿರಿಯ ನಮ್ಮ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಕ್ಯಾಬಿನೆಟ್ನಲ್ಲಿ ನಾನು ಏನು ಪ್ರಸ್ತಾವನೆ ಕೊಟ್ಟೆ ಅವರೆಲ್ಲ ಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಅನುಮೋದನೆಯನ್ನು ಕೊಟ್ಟು ಈ ಕಾರ್ಯಕ್ರಮನ ರೂಪಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ನೆನೆಸ್ಕೊಂಡು ಶುಭ ಹಾರೈಸಿ ನಿಮ್ಮೆಲ್ಲರಿಗೂ ಶುಭ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.